ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ತೀರ್ಪು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳ ನಡುವಿನ ಸಂಬಂಧವನ್ನ ಸ್ಪಷ್ಟಪಡಿಸುತ್ತದೆ. ಒಂದು ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರು ಮೊದಲು ಸಿವಿಲ್ ಕೇಸನ್ನ ದಾಖಲಿಸಿದ್ರು. ಆದರೆ ಅದೇ ವಿಚಾರದ ಬಗ್ಗೆ ಸುಮಾರು 23 ವರ್ಷಗಳ ನಂತರ FIR ಅನ್ನ ದಾಖಲಿಸಿದ್ರು. ಹಾಗಾದ್ರೆ ಈ ಪ್ರಕರಣದ ಹಿನ್ನೆಲೆ ಏನು? ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣದ ಕುರಿತಂತೆ ಏನೆಲ್ಲ ಅಂಶಗಳನ್ನ ತಿಳಿದುಕೊಂಡಿರ್ಬೇಕು, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ಒಂದು ಜಮೀನಿನ ವ್ಯವಹಾರಕ್ಕೆ ಸಂಬಂಧಿಸಿದ ವಿವಾದವಾಗಿತ್ತು. ದೂರುದಾರರು 2001ರಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನ ಹೂಡಿ ತಮ್ಮ ಜಮೀನಿನ ಮಾರಾಟಕ್ಕಾಗಿ ಬಳಸಲಾಗಿದ್ದ ಪವರ್ ಆಫ್ ಅಟಾರ್ನಿ ನಕಲಿ ಎಂದು ಆರೋಪಿಸಿದ್ರು. ಅಂದ್ರೆ ಆಸ್ತಿ ಮಾರಾಟದಲ್ಲಿ ವಂಚನೆ ನಡೆದಿದೆ ಎಂಬ ವಿಷಯ ಅವರಿಗೆ 2001ರಲ್ಲೇ ತಿಳಿದಿತ್ತು. ಆದರೆ ಆಶ್ಚರ್ಯಕರ ವಿಷಯ ಏನೆಂದ್ರೆ, ಇದೇ ಆರೋಪದ ಆಧಾರದ ಮೇಲೆ ಅವರು 2024ರಲ್ಲಿ FIR ಅನ್ನ ದಾಖಲಿಸಿದ್ರು. ಅಂದ್ರೆ ಸಿವಿಲ್ ಕೇಸ್ ದಾಖಲಿಸಿದ 23 ವರ್ಷಗಳ ನಂತರ ಕ್ರಿಮಿನಲ್ ಪ್ರಕರಣವನ್ನ ಆರಂಭಿಸಿದ್ರು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದು, ಒಂದೇ ಘಟನೆ ಅಥವಾ ಒಂದೇ ಕಾರಣದಿಂದ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಕ್ರಮಗಳನ್ನ ಕೈಗೊಳ್ಳಬಹುದು. ಅಂದ್ರೆ ಸಿವಿಲ್ ಕೇಸನ್ನು ಕೂಡ ಹಾಕಬಹುದು, ಕ್ರಿಮಿನಲ್ ಕೇಸನ್ನು ಕೂಡ ಹಾಕಬಹುದು. ಇದರಲ್ಲಿ ಯಾವುದೇ ರೀತಿಯ ಕಾನೂನು ತಡೆ ಇಲ್ಲ. ಆದರೆ ಈ ಎರಡರ ನಡುವೆ ಅಸಮಂಜಸವಾದ ಅಥವಾ ಅತಿಯಾದ ವಿಳಂಬ ಇರಬಾರದು. ಸುಪ್ರೀಂ ಕೋರ್ಟ್ ದೂರುದಾರರಿಗೆ ಹೇಳಿದ್ದು, 2001ರಲ್ಲೇ ವಂಚನೆ ನಡೆದಿದೆ ಎಂದು ನಿಮಗೆ ಗೊತ್ತಿತ್ತು. ಅದೇ ವಿಷಯದ ಬಗ್ಗೆ ನೀವು ಸಿವಿಲ್ ಕೇಸನ್ನು ಕೂಡ ದಾಖಲಿಸಿದ್ರಿ. ಹಾಗಾದ್ರೆ FIR ಅನ್ನು ಕೂಡ ಆಗಲೇ ಅಥವಾ ಸಮಂಜಸವಾದ ಅವಧಿಯಲ್ಲೇ ಯಾಕೆ ದಾಖಲಿಸಲಿಲ್ಲ? 23 ವರ್ಷಗಳ ಕಾಲ ಕಾಯಲು ಕಾರಣವೇನು ಎನ್ನುವಂತಹ ಪ್ರಶ್ನೆಗೆ ದೂರುದಾರರಿಂದ ಸಮರ್ಪಕವಾದಂತಹ ಉತ್ತರ ಸಿಗಲಿಲ್ಲ. FIRಗೆ ಸಮಯ ಮಿತಿ ಇಲ್ಲವೇ? ದೂರುದಾರರ ವಾದ ಏನೆಂದ್ರೆ, ಕ್ರಿಮಿನಲ್ ಪ್ರಕರಣ ದಾಖಲಿಸೋದಕ್ಕೆ ಯಾವುದೇ ಲಿಮಿಟೇಷನ್ ಪೀರಿಯಡ್ ಇಲ್ಲ. ಆದರೆ ಈ ವಾದವನ್ನು ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಒಪ್ಪಲಿಲ್ಲ. ಕೋರ್ಟ್ ಹೇಳಿದ್ದು, ಕಾನೂನಿನಲ್ಲಿ ಕೆಲವು ಅಪರಾಧಗಳಿಗೆ ನೇರವಾಗಿ ಕಾಲಮಿತಿ ಇಲ್ಲದಿದ್ರೂ ಕೂಡ ಒಂದು ವ್ಯಕ್ತಿಗೆ ಅಪರಾಧದ ಬಗ್ಗೆ ಬಹಳ ಹಿಂದೆಯೇ ತಿಳಿದಿದ್ರೂ ಯಾವುದೇ ಸಮಂಜಸ ಕಾರಣವಿಲ್ಲದೆ ಹಲವು ವರ್ಷಗಳ ನಂತರ FIR ಅನ್ನ ದಾಖಲಿಸಿದ್ರೆ ಅದು ನ್ಯಾಯಾಲಯದ ಅನುಮಾನಕ್ಕೆ ಕಾರಣವಾಗುತ್ತದೆ. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಕಿಶಾನ್ ಸಿಂಗ್ ವರ್ಸಸ್ ಗುರುಪಾಲ್ ಸಿಂಗ್ 2010ರ ಪ್ರಕರಣವನ್ನು ಉಲ್ಲೇಖಿಸಿತು. ಆ ಪ್ರಕರಣದಲ್ಲಿ ಕೋರ್ಟ್ ಹೇಳಿದ್ದೇನೆಂದ್ರೆ, FIR ದಾಖಲಿಸುವಲ್ಲಿ ವಿಳಂಬವಾದರೆ ಅದರ ಬಗ್ಗೆ ಸಮಂಜಸ ಮತ್ತು ನಂಬಲರ್ಹ ಕಾರಣ ಇರಬೇಕು. ಕಾರಣ ಇಲ್ಲದಿದ್ದರೆ ಆ ವಿಳಂಬವೇ ಪ್ರಕರಣಕ್ಕೆ ಮಾರಕವಾಗಬಹುದು. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಎಚ್ಚರಿಕೆಯನ್ನು ನೀಡಿದೆ. ಕೆಲವೊಮ್ಮೆ ಸಿವಿಲ್ ಕೋರ್ಟ್ನಲ್ಲಿ ಗೆಲ್ಲದ ವ್ಯಕ್ತಿ ಎದುರಾಳಿಗೆ ತೊಂದರೆ ಕೊಡುವ ಉದ್ದೇಶದಿಂದ, ಪ್ರತೀಕಾರ ತೀರಿಸಿಕೊಳ್ಳುವ ಉದ್ದೇಶದಿಂದ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬಹುದು. ಇಂತಹ ದುರುದ್ದೇಶದ ಪ್ರಕರಣಗಳನ್ನು ನ್ಯಾಯಾಲಯಗಳು ಪ್ರೋತ್ಸಾಹಿಸಬಾರದು ಎಂದು ಕೋರ್ಟ್ ಹೇಳಿದೆ. ಕೋರ್ಟ್ನ ಮಾತಿನಲ್ಲಿ ಕ್ರಿಮಿನಲ್ ಕಾನೂನನ್ನ ಕಿರುಕುಳ ನೀಡುವ ಆಯುಧವಾಗಿ ಬಳಸಲು ಅವಕಾಶ ನೀಡಬಾರದು ಎನ್ನುವಂಥದ್ದು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಹೇಳಿದ್ದು, 23 ವರ್ಷಗಳ ವಿಳಂಬಕ್ಕೆ ಸಮಂಜಸವಾದ ಕಾರಣವನ್ನು ನೀಡಲಾಗಿಲ್ಲ. ಸಿವಿಲ್ ಕೇಸ್ನಲ್ಲಿದ್ದ ಆರೋಪಗಳೇ FIRನಲ್ಲೂ ಇವೆ. ಇಷ್ಟು ದೀರ್ಘ ವಿಳಂಬದ ನಂತರ ಕ್ರಿಮಿನಲ್ ಪ್ರಕ್ರಿಯೆಯನ್ನ ಮುಂದುವರಿಸೋದು ನ್ಯಾಯಸಮ್ಮತವಲ್ಲ. ಆದ್ದರಿಂದ FIR ಅನ್ನ, ಅದರ ಆಧಾರದ ಮೇಲೆ ನಡೆಯುತ್ತಿದ್ದ ಕ್ರಿಮಿನಲ್ ಪ್ರಕ್ರಿಯೆಯನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತು. ಈ ತೀರ್ಪಿನಿಂದ ತಿಳಿಯುವ ಮುಖ್ಯ ಅಂಶಗಳು: ಒಂದೇ ಘಟನೆಗೆ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಪ್ರಕರಣಗಳನ್ನು ದಾಖಲಿಸಬಹುದು. ಆದರೆ ಎರಡರ ನಡುವೆ ಅತಿಯಾದ ಮತ್ತು ವಿವರಣೆ ಇಲ್ಲದ ವಿಳಂಬ ಇರಬಾರದು. FIR ದಾಖಲಿಸುವಲ್ಲಿ ವಿಳಂಬವಾದರೆ ಅದರ ಬಗ್ಗೆ ಸಮಂಜಸವಾದ ಕಾರಣವನ್ನು ನೀಡಬೇಕು. ಸಿವಿಲ್ ವಿವಾದವನ್ನ ಪ್ರತೀಕಾರಕ್ಕಾಗಿ ಕ್ರಿಮಿನಲ್ ಪ್ರಕರಣವಾಗಿ ಪರಿವರ್ತಿಸುವ ಪ್ರಯತ್ನವನ್ನ ನ್ಯಾಯಾಲಯಗಳು ಒಪ್ಪುವುದಿಲ್ಲ. ಕ್ರಿಮಿನಲ್ ಕಾನೂನನ್ನ ಕಿರುಕುಳದ ಸಾಧನವಾಗಿ ಬಳಸಲು ಅವಕಾಶವಿಲ್ಲ. ಹೀಗಾಗಿ ಸಿವಿಲ್ ಕೇಸ್ ಇದ್ರೂ ಕೂಡ ಕ್ರಿಮಿನಲ್ ಕೇಸನ್ನ ಹಾಕಬಹುದು. ಆದರೆ ವರ್ಷಗಳ ಕಾಲ ಕಾಯ್ದು ನಂತರ FIR ದಾಖಲಿಸುವುದನ್ನ ಸುಪ್ರೀಂ ಕೋರ್ಟ್ ಒಪ್ಪುವುದಿಲ್ಲ ಎಂಬ ಮಹತ್ವದ ಸಂದೇಶವನ್ನ ಈ ತೀರ್ಪು ನೀಡಿದೆ. ಸೊ ನೋಡಿದ್ರಲ್ಲ, ಈ ತೀರ್ಪು ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಕಾನೂನು ಸಂಬಂಧಿತ ಇಂತಹ ಮಹತ್ವದ ಮಾಹಿತಿಗಾಗಿ ನಮ್ಮ ಕನ್ನಡದಲ್ಲಿ ಕಾನೂನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.